ಹಲೋ ನಮಸ್ಕಾರ, ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ತುಂಬ ಜನ ಕೇಳ್ತಾ ಇದ್ರಿ ಪಾಪುಗೆ ಸಾಲಿಡ್ಸ್ ಏನೇನು ಕೊಡ್ತೀರಾ ಅಂತ. ಸೊ ಇವತ್ತಿನ ವಿಡಿಯೋಲಿ ನಮ್ಮ ಪಾಪುದು ಫುಡ್ ರೂಟೀನ್ ಹೆಂಗಿದೆ, ಏನೇನೆಲ್ಲ ನಾನು ಪಾಪುಗೆ ಕೊಡ್ತೀನಿ ಅಂತ ನೋಡೋಣ ಬನ್ನಿ. ಫಸ್ಟ್ಲಿ ನನ್ನ ಮಗಳಿಗೆ 5.5 ತಿಂಗಳಿರುವಾಗ ನಾವು ಎಲ್ಲ ಟೇಸ್ಟ್ ಮಾಡಿಸೋದು ಶುರು ಮಾಡಿದ್ವಿ. ನಮ್ಮ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು 5.5 ಮಂತ್ಸಿಗಾದರೂ ಶುರು ಮಾಡ್ಬೋದು ಟೇಸ್ಟ್ ಮಾಡಿಸೋಕ್ಕೆ, ಅಥವಾ 6 ಮಂತ್ಸಿಗೆ ಕಂಪ್ಲೀಟ್ ಆದಮೇಲೆ ಒಂದೇ ಸತಿ ಆದರೂ ಶುರು ಮಾಡ್ಬೋದು ಅಂತ. ನಾನು ಒಂದೇ ಸತಿ ಅವಳಿಗೆ ಹೆವಿ ಆಗ್ಬೋದು ಅಂತ 5.5 ಮಂತ್ಸ್ಗೆ ಸುಮ್ಮನೆ ಈ ಥರ ನೋಡಿ ಏನಾದರೂ ನಾವು ತಿನ್ನುವಾಗ ಅಂದರೆ ಹೆಲ್ದಿ ಐಟಮ್ಸ್ ಈ ಫ್ರೂಟ್ಸ್ ಥರದ್ದು ಸುಮ್ಮನೆ ಅವಳಿಗೆ ನೆಕ್ಕಿಸ್ತಾ ಇದ್ವಿ. ಸೊ ಅವಳಿಗೆ ಆ ಟೇಸ್ಟ್ ಗೊತ್ತಾಗ್ತಾ ಇತ್ತು. ಹಾಲು ಬಿಟ್ಟು ಬೇರೆ ಎಲ್ಲ ಟೇಸ್ಟ್ ಅವಳು ಒಂಚೂರು ಟ್ರೈ ಮಾಡಲಿ ಅಂತ ಎಲ್ಲ ಹಣ್ಣು ತರಕಾರಿ ಇದೆಲ್ಲ ಸುಮ್ಮನೆ ಟೇಸ್ಟ್ ಕೊಡ್ತಾ ಇದ್ದಿದ್ದು ಅಷ್ಟೇ, ಅಥವಾ ಪ್ಯೂರಿ ಫಾರ್ಮ್ಯಾಟಲ್ಲಿ ಮಾಡಿಬಿಟ್ಟು ಅಂದರೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಅದನ್ನು ಒಂದೇ ಒಂದು ಸ್ಪೂನ್ ಅಷ್ಟೇ ತಿನ್ನಿಸ್ತಾ ಇದ್ದೆ. ಇದನ್ನು ಮಧ್ಯಾಹ್ನ ಹೊತ್ತು ಅವಳು ನಿದ್ದೆ ಆಗಿ ಫ್ರೆಶ್ಶಾಗಿ ಎದೊಳ್ತಿದ್ಲಲ್ಲ ಆವಾಗ ಕೊಡ್ತಾಯಿದ್ದೆ. ಅದನ್ನು ಅವಳು 6 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಒಂದು 15 ದಿನ ಹಾಗೆ ಮಾಡಿದೆ. ಸೊ 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಮಧ್ಯಾಹ್ನದಿಂದ ಶುರು ಮಾಡಿದೆ ಕೊಡೋದು ನಾನು. ಬೆಳಗ್ಗೆ ಎಲ್ಲ ಆ್ಯಸ್ ಯೂಶ್ವಲ್ ಅವಳು ಹಾಲು ಕುಡಿತಾ ಇದ್ಲು. ಸೊ ಮಧ್ಯಾಹ್ನ ಒಂದು ಹೊತ್ತು ಮಾತ್ರ ಯಾವುದಾದ್ರೂ ಹಣ್ಣು ಅಥವಾ ತರಕಾರಿದು ಪ್ಯೂರಿ ಆ್ಯಂಡ್ ಒಂದು 2 to 3 ಸ್ಪೂನ್ಸ್ ತಿನ್ನಿಸ್ತಾ ಇದ್ದೆ. ಆ್ಯಂಡ್ ನಾನು ಇವತ್ತಿನವರೆಗೂ ಅಷ್ಟೇ ಯಾವತ್ತೂ ಫೋರ್ಸ್ಫುಲಿ ತಿನ್ನಿಸಲ್ಲ. ಸೊ ಅವಳು ಎಷ್ಟು ತಿಂತಿದ್ಲು, 1-2 ರಿಂದ 3 ಸ್ಪೂನ್ ಪುಟಾಣಿ ಸ್ಪೂನ್ನ ತಿನ್ನಿಸ್ತಾ ಇದ್ದೆ. ಸೊ ಗ್ರ್ಯಾಜುಯಲಿ ಹಾಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಇನ್ಕ್ರೀಸ್ ಮಾಡ್ಕೊತಾ ಹೋದೆ. ಸೊ ಇವಾಗ ಅವಳು 7 ಮಂತ್ಸ್ ಆಗಿದ್ದಾಳೆ. ಸೊ ಫುಲ್ ಫ್ಲೆಜ್ಡಾಗೆ ಅವಳಿಗೆ 3 ಟೈಮ್ಸ್ ತಿನ್ನಿಸ್ತಾ ಇದ್ದೀನಿ. ಸೊ ಏನೇನೆಲ್ಲ ತಿನ್ನಿಸ್ತಾ ಇದ್ದೀನಿ ನೋಡೋಣ. ಬೆಳಗ್ಗೆ ಪಾಪು ಎದ್ದು ಒಂದು 30 to 45 ಮಿನಿಟ್ಸ್ ಆದಮೇಲೆ ರಾಗಿ ಸರಿ ಕೊಡ್ತೀನಿ. ಈ ಪೌಡರ್ನ ನನಗೆ ನಳಿ ಆಂಟಿ ಬೆಸ್ಟ್ ಫ್ರೆಂಡ್ ಮಾಡಿಕೊಟ್ಟಿದ್ದು. ಅವ್ರು ಆ್ಯಕ್ಚುಲಿ ಸೆಲ್ ಮಾಡ್ತಾರೆ, ದೊಡ್ಡವ್ರಿಗಿರ್ಬೋದು ಮಕ್ಳಿಗಿರ್ಬೋದು. ನಾನು ಅವ್ರದ್ದು ವಾಟ್ಸಪ್ ಡೀಟೇಲ್ಸ್ ಇಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಸೊ ತಣ್ಣೀರಿಗೆ ಈ ಥರ 2 ಚಿಕ್ಕ ಸ್ಪೂನಲ್ಲಿ ಪೌಡರ್ ಹಾಕ್ಕೊತೀನಿ. ಪೌಡರ್ ಸ್ಮೆಲ್ ಸಕ್ಕದಾಗಿರುತ್ತೆ. ಆ್ಯಂಡ್ ಒಂಚೂರು ಗಂಟಿಲ್ದಂಗೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ಸ್ಟವ್ ಮೇಲಿಟ್ಟು ಚೆನ್ನಾಗಿ ಸ್ಟಿರ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಅದಾದಮೇಲೆ 1 ಸ್ಪೂನ್ ತುಪ್ಪ ಹಾಕ್ತೀನಿ. ಈ ತುಪ್ಪ ಆಂಟಿನೇ ಮನೇಲಿ ಮಾಡಿದ್ದು. ಸೊ ಬೋನ್ ಹೆಲ್ತ್ಗೂ ಒಳ್ಳೆಯದು, ಮೋಷನ್ನು ಚೆನ್ನಾಗಾಗುತ್ತೆ ಪಾಪುಗೆ ಅಂತ. ಅದಾದಮೇಲೆ ನಾನು ಒಂದು 2 ಸ್ಪೂನು ಪುಟ್ಟ ಬಟ್ಲಿಗೆ ಹಾಕ್ಕೊಂಡು ತಿನ್ನಿಸ್ತೀನಿ. ಯಾಕಂದರೆ ನಮ್ಮ ಪಾಪುಗೆ ಬಿಸಿ ಬಿಸಿ ತಿನ್ನೋದು ಪ್ರಿಫರ್ ಮಾಡ್ತಾಳೆ ಅವಳು. ಸೊ ಹಾಗಾಗಿ 2 ಸ್ಪೂನ್ ಹಾಕ್ಕೊಂಡು ತಿನ್ನಿಸ್ತೀನಿ. ಆ್ಯಂಡ್ ಒಂದು ಗ್ಲಾಸಲ್ಲಿ ಬಿಸಿನೀರು ಇಟ್ಕೊಂಡಿರ್ತೀನಿ. ಮಧ್ಯ ಅವಳು ಏನಾದರೂ ವಾಕ್ಲಿಸೋದು ಆ ಥರ ಮಾಡಿದ್ರೆ ಚೂರು ನೀರು ಕೊಡ್ತೀನಿ. ಗುಡ್ ಮಾರ್ನಿಂಗ್ ಅಮ್ಮ, ಮಾರ್ನಿಂಗ್ Shama, morning. Yummy, yummy. Tasty. ನೀನು ಮಾಡು ಚೆನ್ನಮ್ಮ. ಓಫ್ ಮಾಡು. ಆಲ್ಸೋ ನಾನು ಸ್ಟ್ರೆಸ್ ಮಾಡಿಕೊಂಡು ಫೋರ್ಸ್ಫುಲಿ ಮಗುಗೆ ಹಿಂಸೆ ಕೊಟ್ಟು ತಿನ್ಸಲ್ಲ. ಅವಳು ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾಳೋ ಅಷ್ಟು ತಿನ್ನಿಸಿ ಆಮೇಲೆ ಅವಳಿಗೆ ಇರಿಟೇಟ್ ಆದಮೇಲೆ ಸ್ಟಾಪ್ ಮಾಡಿಬಿಡ್ತೀನಿ. ಥ್ಯಾಂಕ್ ಯು ಅಂಜನೇಯ ಮಮ್ಮಿ, ನನಗೆ ಮಮ್ಮಮ್ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ಮಮ್ಮಿ, ನನ್ನ ಸ್ಟ್ರಾಂಗ್ ಗರ್ಲ್ ಮಾಡಿರೋದಕ್ಕೆ. ಥ್ಯಾಂಕ್ ಯು ಮಮ್ಮಿ, ನನ್ನ ಕ್ಯೂಟ್ ಗರ್ಲ್ ಮಾಡಿರೋದಕ್ಕೆ. ಚಂದದ ನಾನು ತಿನ್ನಲ. ಬೆಳಗ್ಗೆ ತಿಂಡಿ ಆದಮೇಲೆ ಪಾಪುನ ಒಂದು ಸ್ವಲ್ಪ ಆಟ ಆಡೋಕ್ಕೆ ಬಿಟ್ಟು ಆಮೇಲೆ ಸ್ನಾನ ಮಾಡಿಸಿ ಫೀಡ್ ಮಾಡಿಸ್ತೀನಿ. ಅವಳು ಮಲಗ್ತಾಳೆ. ಮತ್ತು ಎದ್ದಾದಮೇಲೆ ಇನ್ನೊಂದು ಸ್ವಲ್ಪ ಫೀಡ್ ಮಾಡಿಸ್ತೀನಿ. ಆಮೇಲೆ ಅರೌಂಡ್ 1-1:30 ಹಾಗೆ ಅವಳಿಗೆ ಊಟ ಕೊಡ್ತೀನಿ. ಊಟಕ್ಕೆ ಡೈಲಿ ಬೇರೆ ಥರ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಅಥವಾ ಒಂದೊಂದಿನ ಅನ್ನ ತುಪ್ಪ ಹಾಕಿ ಕೊಡೋದು, ಹೀಗೆ ಚೆನ್ನಾಗೆ ಸ್ಮ್ಯಾಶ್ ಮಾಡಿ ತಿನ್ನಿಸ್ತೀನಿ. ಆ್ಯಂಡ್ ಬನಾನಾ ಇಸ್ ಹರ್ ಫೇವ್ರೆಟ್ ಆ್ಯಂಡ್ ವೆರೈಟಿ ಇಸ್ ದ ಕೀ. ನನಗೆ ಡಾಕ್ಟರ್ ಅದೇ ಹೇಳಿದ್ದು, ಡೈಲಿ ಬೇರೆ ಥರ ಕೊಡಿ. ಆ್ಯಂಡ್ ನಮ್ಮ ಪಾಪುಗೆ ಆ್ಯಪಲ್ ಮತ್ತು ಪಿಯರ್ ಅಷ್ಟು ಇಷ್ಟ ಆಗಲ್ಲ. ಸೊ ಡಾಕ್ಟರ್ ಹೇಳಿದ್ದು ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ, ಇನ್ನೂ ತುಂಬ ವೆರೈಟಿ ಇದೆ, ಅದನ್ನು ಕೊಡಿ ಅಂತ. ಸೊ ಅವಳು ಏನು ಇಷ್ಟಪಟ್ಟು ತಿಂತಾಳೋ ಅದನ್ನು ಬೇರೆ ಹಣ್ಣು ತರಕಾರಿಗಳು ಅನ್ನ ತುಪ್ಪ ಮಿಕ್ಸ್ ಮಾಡಿ ಆ ಥರ ತಿನ್ನಿಸ್ತೀನಿ ಡೈಲಿ. ಆ್ಯಂಡ್ ಇವಾಗ ಸ್ವಲ್ಪ ಥಂಡಿ ಎಲ್ಲ ಕಡಿಮೆ ಆಗಿ ಮತ್ತು ಬಿಸಿಲು ಶುರು ಆಗ್ತಾ ಇರೋದ್ರಿಂದ ಆಂಟಿ ಮನೇಲೇ ಮೊಸರು ಹಾಕ್ತಾರೆ. ಸೊ ಅದನ್ನು 1 ಸ್ಪೂನ್ ಇದ್ರ ಜೊತೆ ಕೊಡೋದು ಶುರು ಮಾಡಿದ್ದೀನಿ. ಆ್ಯಂಡ್ ಅವಳಿಗೆ ತುಂಬ ಇಷ್ಟ ಆಗ್ತಾಯಿದೆ ಮೊಸರು ಕೂಡ. ಬಂದ್ಬಿಡ್ತೆ ಜಿಂಕೆ.
ನಮ್ಮದು ಫ್ರೆಂಡ್ ಪಿಗ್ಗಿ ಓನ್ ಮಾಡ್ತಾ ಇದ್ದೆ ಪಿಗ್ಗಿ ನೀನು ಇಷ್ಟು ದಿನ ಯಾಕೆ ಪಿಗ್ಗಿ ನೀನು ನನ್ನ ನೋಡೋಕ್ಕೆ ಬಂದಿರಲಿಲ್ಲ ಚಿನ್ನಮ್ಮ ನೀನು ಪಿಗ್ಗಿನ ಕರ್ಕೊಂಡೇ ಹೋಗಿರ್ಲಿಲ್ಲ ಬೂ ಹೋದಾಗ ಮನೇಲೆ ಬಿಟ್ಟು ಹೋಗ್ಬಿಟ್ಟಿದ್ದೆ ಪಾಪ ಪಿಗ್ಗಿ ಅಳ್ತಾ ಇತ್ತಂತ ನಂಗೆ ಚಿನ್ನಮ್ಮ ಬೇಕು ಓ ನಂಗೆ ಚಿನ್ನಮ್ಮ ಬೇಕು ನಂಗೆ ಚಿನ್ನಿ ಪಾಪ ಬೇಕು ಅಂತ ಅಳ್ತಾ ಆಯ್ತಂತೆ ಪಾಪ ಪಿಗ್ಗಿ ಗೊತ್ತಾ ಮಳಿ ಮಾಡಿರೋ ಕಾಡು ನೆಕ್ಸ್ಟ್ ಮೀಲ್ ಬಂದು ಪಾಪುಗೆ 7 ಗಂಟೆಗೆ ರಾತ್ರಿ ಸೊ ಅಲ್ಲಿವರೆಗೂ ನಾನು ಮಧ್ಯ ಫೀಡ್ ಮಾಡಿಸ್ತಾನೆ ಇರ್ತೀನಿ ರಾತ್ರಿ ನಾನು ಅವಳಿಗೆ ಸಿರ್ಲ್ಯಾಕ್ ಕೊಡ್ತೀನಿ ಆ್ಯಂಡ್ 6+ ಮಂತ್ಸ್ಗೆ ಬೇರೆ ಬೇರೆ ಥರ ಸಿರ್ಲ್ಯಾಕ್ ಇರುತ್ತೆ ರೈಸ್ ಇರ್ಬೋದು ವೀಟ್ ಕ್ಯಾರೆಟ್ ಆ್ಯಪಲ್ ಈ ಥರ ನಮ್ಮ ಪಾಪುಗೆ ರೈಸ್ ತುಂಬ ಇಷ್ಟಪಡ್ತಾಳೆ ಅದು ಬಿಟ್ಟರೆ ವೀಟ್ ಕ್ಯಾರೆಟ್ ಆ್ಯಪಲ್ಲು ಇಷ್ಟಪಡ್ತಾಳೆ ಸೊ ಇದೆರಡನ್ನ ನಾನು ಆಲ್ಟರ್ನೇಟ್ ಡೇಸ್ ಮಾಡ್ಕೊಂಡು ಕೊಡ್ತೀನಿ ಇವತ್ತು ರೈಸ್ ಕೊಡ್ತಾಯಿದ್ದೀನಿ ಅಗೇನ್ 2 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಕೊಡ್ತೀನಿ ಸೊ ದ್ಯಾಟ್ ಬಿಸಿ ಇರುತ್ತೆ ಅಂತ ಆ್ಯಂಡ್ ದಿಸ್ ಈಸ್ ಹರ್ ಫೇವ್ರೆಟ್ ಮೀಲ್ ಆಫ್ ದ ಡೇ ಅಂತಲೇ ಹೇಳ್ಬೋದು ತುಂಬ ಈಸಿಯಾಗೆ ತಿನ್ಬಿಡ್ತಾಳೆ ಅವಳು ದ್ಯಾಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ ಐ ಹೋಪ್ ನಾನು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಅಥವಾ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ ಥ್ಯಾಂಕ್ ಯು